ಸರ್ವರಿಗೂ ಇಂದಿನ ಶುಭ ಸಂಜೆಯ ನಮನಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ, ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಪೂಜ್ಯರು, ತುಂಬ ಆತ್ಮೀಯರು ಆದಂತಹ ಶ್ರೀಯುತ ಡಾಕ್ಟರ್ ಶಿವಪ್ರಕಾಶ್ ಸರ್ ಅವರೇ, ಹಾಗೂ ನಮ್ಮೆಲ್ಲರ ಹಿರಿಯರು, ಹಿರಿಯಣ್ಣ ಅಂತಲೇ ನಾವು ಅವರನ್ನು ಗುರುತಿಸ್ತೇವೆ, ಕೆ ಪೇಜಾವರ್ ಸರ್ ಅವರೇ, ಹಾಗೂ ಇದೇ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ನೇತ್ರಾವತಿ ಅವರೇ, ಹಾಗೂ ರಂಗಸ್ವರೂಪ, ಈ ಒಂದು ಕುಂಜತ್ವೈಲ್ನಲ್ಲಿ ರಂಗಸ್ವರೂಪವನ್ನು ನಡೆಸಿಕೊಂಡು ಬಂದಿರತಕ್ಕಂತಹ ಅದರ ಅಧ್ಯಕ್ಷರಾದಂತಹ ಶ್ರೀಯುತ ರೆಹಮಾನ್ ಖಾನ್ ಅವರೇ, ಹಾಗೂ ಕಾರ್ಯದರ್ಶಿಯಾದಂತಹ ಶ್ರೀಯುತ ಸುಬ್ರಹ್ಮಣ್ಯ ಅವರೇ, ಹಾಗೂ ಈ ರಂಗಸ್ವರೂಪಕ್ಕಾಗಿ ಅಂದಿನಿಂದ ಇಂದಿನವರೆಗೂ ಅವಿರತವಾಗಿ ಶ್ರಮಿಸ್ತಾ ಇರುವ ಪ್ರತಿಯೊಬ್ಬ ಆರ್ಪಿಗಳೇ, ಹಾಗೂ ಅದಕ್ಕೆ ಸಹಕರಿಸಿದಂತಹ ವಿದ್ಯಾಭಿಮಾನಿಗಳೇ, ಹಾಗೂ ಇಲ್ಲಿ ನೆರೆದಂತಹ ಎಲ್ಲ ಪೋಷಕರೇ, ಮುಖ್ಯವಾಗಿ ರಂಗಸ್ವರೂಪದ ಕಣ್ಮಣಿಗಳು, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ನಾನು ಪ್ರಥಮತಃ ಶಿರಬಾಗಿ ವಂದಿಸ್ತೇನೆ. ಇವತ್ತು ಈ ಒಂದು ರಂಗಸ್ವರೂಪ ವಠಾರದಲ್ಲಿ ಮಕ್ಕಳೆಲ್ಲರೂ ತಮ್ಮ ತಮ್ಮ ಏನೇನೋ ಕೆಲವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೀರಿ. ಅದರ ವೇಷಭೂಷಣಗಳನ್ನು ಹಾಕಿ ಓಡಾಡುತ್ತಿರೋದು ನೋಡುವಾಗ ನಾನು ಕೂಡ ಪುನಃ ಬಾಲ್ಯಕ್ಕೆ ಹೋದೆ. ಈ ಒಂದು ಶಾಲೆ ನನಗೊಂದು ತವರು ಮನೆ ಇದ್ದ ಹಾಗೆ, ಪುನಃ ತವರು ಮನೆಗೆ ಬಂದ ಒಂದು ಅನುಭವ. ನನ್ನನ್ನು ರಂಗಸ್ವರೂಪದ ಪ್ರಶಸ್ತಿಗೆ ಆಯ್ಕೆ ಮಾಡಿ ನನಗೊಂದು ರಂಗಸ್ವರೂಪದ ಪ್ರಶಸ್ತಿಯನ್ನು ನೀಡಿದ್ದೀರಿ. ತಮ್ಮೆಲ್ಲರಿಗೂ ನಾನು ಅದಕ್ಕಾಗಿ ಅಭಿನಂದಿಸ್ತೇನೆ, ಚಿರಋಣಿ. ಪ್ರಶಸ್ತಿ ಅನ್ನುವುದು ಖುಷಿಯಾಗ್ತದೆ, ಆದರೆ ಸ್ವಲ್ಪ ಭಯವೂ ಆಗ್ತದೆ. ಯಾಕೆಂದರೆ ಪ್ರಶಸ್ತಿ ಅನ್ನೋದು ಬರೀ ಒಂದು ಹೆಗ್ಗಳಿಕೆ ಅಲ್ಲ, ದೊಡ್ಡ ಜವಾಬ್ದಾರಿ ಅಂತ ಕೂಡ ಅಂದುಕೊಂಡಿದ್ದೇನೆ ನಾನು. ಮತ್ತೊಂದು ಖುಷಿ ಅಂದರೆ ನಮ್ಮ ಹಿರಿಯರು ಶಿವಪ್ರಕಾಶ್ ಸರ್, ಕೆ ಪೇಜಾವರ್ ಸರ್, ಇವರೆಲ್ಲರ ಸಮ್ಮುಖದಲ್ಲಿ ಅವರಿಂದ ಒಂದು ಪ್ರಶಸ್ತಿ ಪಡೆದಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಮತ್ತು ಅವರ ಮುಂದೆ ನಾನು ಬಹಳ ಒಂದು ಚಿಕ್ಕ ಅಣು ಅಂತ ಹೇಳ್ಬೋದು. ಅವರ ಸಾಧನೆಗಳ ಮುಂದೆ ನನ್ನದೇನೂ ಅಲ್ಲ. ಮತ್ತು ನಾನೇನಾದರೂ ಸಾಧನೆ ಮಾಡಿದ್ದಿದ್ರೆ ನನ್ನ ಬಟ್ಟಲನ್ನು ತುಂಬಿಸುವ ಕಡೆಗಳಲ್ಲಿ ಮಾತ್ರ ಮಾಡಿದ್ದೇನೆ. ಅಂದರೆ ನನ್ನ ಶಾಲೆಗಳಲ್ಲಿ ಮಾತ್ರ ನಾನು ಹೆಚ್ಚು ಸಾಧನೆಗಳನ್ನು ಮಾಡಿದ್ದೇನೆ. ಯಾಕಂದರೆ ನನ್ನದ ಊಟದ ಬಟ್ಟಲೇ ನನ್ನ ಶಾಲೆಗಳಾಗಿತ್ತು. ಈ ಶಾಲೆಗಳಲ್ಲಿ ಮೊದಲೆಲ್ಲ ಹೇಳ್ತಿದ್ರೆ ಏನಂತ ಹೇಳಿದರೆ, ಬಡಾ ಶಾಲೆಯ ಬಡ ಶಿಕ್ಷಕರು ಅಂತ. ಅಂದರೆ ಶಿಕ್ಷಕರಿಗೆ ಒಂದು ವಿಶೇಷಣವೇ. ಶಿಕ್ಷಕ ಅಂತ ಹೇಳಿದರೆ ಬಡ ಅಂತಲೇ ಅರ್ಥ, ಏನಿಲ್ಲದಿದ್ದರೆ ಶಾಲೆ ಬಡ ಮಾಸ್ಟ್ರು, ಹೀಗೆ ಮಾತಾಡ್ತಿದ್ರು ಹಿಂದೆಲ್ಲ. ಆದರೆ ಈಗ ಹಾಗಲ್ಲ, ಈಗ ಬಡ ಶಾಲೆಯ ಬಡ ಶಿಕ್ಷಕ ಆಗಿದೆ. ಯಾಕೆಂದರೆ ಶಾಲೆಗಳು ಮಕ್ಕಳ ಸಂಖ್ಯೆಯ ಕೊರತೆಯಿಂದಾಗಿ ಬಡವಾಗ್ತಾ ಇದೆ, ಅದರಲ್ಲೂ ಸರ್ಕಾರಿ ಶಾಲೆಗಳು. ಶಿಕ್ಷಕರಿಗೆ ಒಳ್ಳೆಯ ವೇತನ, ಪುರಸ್ಕಾರ ಎಲ್ಲವೂ ಸರ್ಕಾರದಿಂದ ದೊರೀತಾ ಇದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ರಂಗೋತ್ಸವ, ಈ ರೀತಿಯ ಶಿಬಿರಗಳನ್ನು ಮಾಡುವುದರಿಂದ ಈ ಶಾಲೆಗಳಿಗೆ, ಇಂತಹ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಹೆಚ್ಚು ಮಕ್ಕಳು ಬರುವ ಹಾಗೆ ಆಗಬೇಕು. ಹಾಗೆ ಹೆಚ್ಚು ಹೆಚ್ಚು ಮಕ್ಕಳು ಬಂದಾಗ ಈ ಸರ್ಕಾರಿ ಶಾಲೆಗಳು ಇನ್ನೂ ಕೂಡ ಪ್ರಬಲ ಶಕ್ತಿಯಾಗಿ ನಿಲ್ಲಬಹುದು ಅಂತ ನನ್ನ ಅನಿಸಿಕೆ. ಸರ್ಕಾರಿ ಶಾಲೆಗಳು ಅಲ್ಲಿ ಓದಿದವರು ಯಾವುದಕ್ಕೂ ಕಡಿಮೆ ಇಲ್ಲ. ನಮ್ಮ ಹಿರಿಯರೆಲ್ಲರೂ, ಹೆಚ್ಚಿನವರು ವೇದಿಕೆಯಲ್ಲಿ ಕೂತಂಥ ಮಹನೀಯರೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಕಲಿತವರೇ, ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಓದಿದವರು ನಿಜವಾಗಿ ಆತ್ಮಸ್ಥೈರ್ಯವುಳ್ಳವಂತಹ ವ್ಯಕ್ತಿಗಳಾಗಿ ಹೊರಬರ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಅವರು ತಮ್ಮ ಸ್ವಂತ ಅನುಭವದಿಂದ ಕಲಿಯುವಂಥದ್ದು ಬಹಳ ಸರ್ಕಾರಿ ಶಾಲೆಯಲ್ಲಿ ಅದಕ್ಕೆ ಸವಲತ್ತುಗಳು ಸಿಗ್ತದೆ. ಹಾಗೆ ಬಾಲ್ಯದಲ್ಲಿ ನಮಗೆ ಇಂತಹ ಶಿಬಿರಗಳಿಗೆಲ್ಲ ಹೋಗಿ ಕಲಿಯುವಂಥ ವ್ಯವಸ್ಥೆಗಳೂ ಇರಲಿಲ್ಲ. ಸಾಲದ್ದಕ್ಕೆ ನಮಗೆ ಅಂತಹ ಯಾವ ಅವಕಾಶವೂ ಸಿಗಲಿಲ್ಲ. ಈಗ ನಿಮ್ಮನ್ನು ನೋಡಿದರೆ ಒಂದು ಬದಿಯಲ್ಲಿ ಸ್ವಲ್ಪ ಅಸೂಯೆಯೂ ಆಗ್ತದೆ, ನಮ್ಮ ಬಾಲ್ಯ ಹಾಗೆ ಹೋಯಿತು ಅಂತ. ಆದರೂ ಆ ಬಾಲ್ಯದಲ್ಲಿ ನಾವು ಬಹಳಷ್ಟು ಖುಷಿ ಪಟ್ಟಿದ್ದೇವೆ. ನಮ್ಮ ಬಾಲ್ಯ ಏನಿದ್ರೂ ರಜೆಗಳಲ್ಲಿ
ನಾವಂತೂ ಕಾಡಿನಲ್ಲಿ, ಮಲೆನಾಡಿನಲ್ಲಿ ಬೆಳೆದವಳು ನಾನು. 10ನೇ ತರಗತಿವರೆಗೂ ವಿದ್ಯಾಭ್ಯಾಸ ಅಲ್ಲಿಯೇ ನಮ್ಮದು. ಬಹಳ ಮಳೆ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳು ಮಳೆಗೆ ಪುರ್ಸೋತಿಲ್ಲದೆ ಮಳೆ ಬೀಳ್ತದೆ. ಈಗಂತೂ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಅಂತಹ ಕಡೆಗಳಲ್ಲಿ ಮಳೆಗಾಲದಲ್ಲಿ ಈ ಗೋಡೆಗಳೆಲ್ಲ ನೆರಕೆ ಮಾಡ್ತಾರೆ. ಅಂಥದ್ದಕ್ಕೆ ಬೇಕಾದ ಸಾಮಗ್ರಿಗಳನ್ನು ತರಲಿಕ್ಕೋ, ಕಟ್ಟಿಗೆ ಒಟ್ಟು ಮಾಡಲಿಕ್ಕೋ, ದನಕರುಗಳಿಗೆ ಹುಲ್ಲು ಜೋಡಿಸಿಡ್ಬೇಕು. ಇದಕ್ಕೆಲ್ಲ ನಾವು ತಂದೆ ತಾಯಿಗಳಿಗೆ ಸಹಾಯ ಮಾಡಿ ಅದು ಒಂದು ಖುಷಿ ಪಡ್ತಿದ್ದೆವು. ಕಾಡಿಗೆ ಕರ್ಕೊಂಡು ಹೋಗ್ತಿದ್ರು, ಹಾಗೆಲ್ಲ ಆ ರೀತಿಯಲ್ಲಿ ನಾವು ಖುಷಿ ಪಟ್ಟುಕೊಂಡು ನಮ್ಮ ಬಾಲ್ಯವನ್ನು ಕಳೆದಿದ್ದೇವೆ. ಆದರೆ ನಿಮಗೆಲ್ಲ ನಿಮ್ಮ ಪೋಷಕರು ಬೇಕಾದ ಹಾಗೆ ವ್ಯವಸ್ಥೆಗಳನ್ನು ಮಾಡಿ ಇಂಥ ಶಿಬಿರಗಳಿಗೆ ಸೇರಿಸ್ತಾ ಇದ್ದಾರೆ. ಈ ಶಿಬಿರಗಳು ಈಗ ನೀವೇನೋ ಎಂಜಾಯ್ ಮಾಡಿರ್ತೀರ, ಮುಂದಿನ ನಿಮ್ಮ ಜೀವನದಲ್ಲಿ ಈಗ 4 ದಿವಸ ಕಲಿಸಿದ ಶಿಬಿರಗಳು ನಿಮ್ಮ 40-50ನೇ ವರ್ಷಕ್ಕಾದರೂ ಕೂಡ ನಿಮಗೆ ಅನುಭವದ ಬುತ್ತಿಗಳು. ನೀವು ಎಲ್ಲೇ ಹೋಗಲಿ, ಯಾವುದೇ ದೇಶದಲ್ಲಿ, ಯಾವುದೇ ರಾಜ್ಯದಲ್ಲಿ, ಎಲ್ಲಿಯೂ ಕೆಲಸ ಮಾಡ್ತಿದ್ರೆ ಹೀಗೊಂದು ನಾನು ಶಿಬಿರದಲ್ಲಿ ಭಾಗವಹಿಸಿದ್ದೆ, ಇಂತಹ ಅನುಭವಗಳು ಸಿಕ್ಕಿತ್ತು ಅಂತೆಲ್ಲ ನೀವು ಎನಿಸಿಕೊಂಡಾಗ ನಿಮಗೆ ಪುನಃ ಬಾಲ್ಯದ ಸುಮಧುರ ನೆನಪು ಬಂದರೆ ಖಂಡಿತ ಬಂದೇ ಬರ್ತದೆ. ಆ ನೆನಪುಗಳನ್ನು ನಿಮ್ಮೆಲ್ಲರಿಗೂ ಕೊಡಲಿಕ್ಕಾಗಿ ಶಿಬಿರವನ್ನು ಆಯೋಜಿಸಿದ್ದಾರೆ. ಆ ಪ್ರತಿಯೊಂದು 19 ವರ್ಷದಿಂದ ನಾನು ಈ ಶಾಲೆಯಲ್ಲಿ ಬಂದಾಗಲೆಂದು 2012ರಲ್ಲಿ ಶಾಲೆಗೆ ಬಂದಾಗ ರೆಹಮಾನ್ ಖಾನ್ ಎಲ್ಲ ಈ ರಂಗಸ್ವರೂಪದ ಶಿಬಿರವನ್ನು ಆವತ್ತಿಂದ ಮಾಡ್ತಾ ಇದ್ರು. ನನ್ನನ್ನು ಅವರ ಜೊತೆಗೆ ಜಾಯಿನ್ ಮಾಡಿದ್ರು. ನನಗೂ ಅದು ಬೇಕಿತ್ತು, ನಾನು ಅವ್ರ ಜೊತೆಗೆಲ್ಲ ಸೇರಿಕೊಂಡೆ. ಈ ಶಿಬಿರಗಳನ್ನೆಲ್ಲ ನೋಡುವಾಗ ಆಗ ಇನ್ನೂ ಕಡಿಮೆ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ರು. ಈಗ ಶಿಬಿರದ ಮಕ್ಕಳ ಸಂಖ್ಯೆ ಹೆಚ್ಚು ಆಗ್ತಾ ಇದೆ. ಅಂದರೆ ಅದು ಹೆಚ್ಚು ಜನರನ್ನು ಆಕರ್ಷಿಸ್ತಾ ಇದೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಮಕ್ಕಳ ಯಾವುದೇ ಒಂದು ವಿದ್ಯೆ ಕೂಡ ನಮಗೆ ಬೇಡ ಅಂತ ಆಗುವುದಿಲ್ಲ. ಒಂದು ಬತ್ತಳಿಕೆಯಲ್ಲಿ ಬಾಣ ಇದ್ದ ಹಾಗೆ, ಬೇಕಿದ್ರೆ ನಾವು ಅದನ್ನು ಉಪಯೋಗಿಸ್ಬೋದು, ಬೇಡದಿದ್ರೆ ಅದು ಅಲ್ಲೇ ಇರ್ತದೆ, ಏನು ತುಕ್ಕು ಹಿಡಿಯುವುದಿಲ್ಲ. ಯಾವತ್ತೋ ಒಂದು ದಿವಸ ನಮಗೆ ಆ ಅನುಭವದ ಬಾಣ ಅನ್ನೋದು ಉಪಯೋಗಕ್ಕೆ ಬಂದೇ ಬರ್ತದೆ. ಆಗ ನಾವು ಅದನ್ನು ಉಪಯೋಗಿಸ್ಲಿಕ್ಕೆ ಬರ್ತದೆ. ಹಾಗಾಗಿ ಯಾವ ವಿದ್ಯೆ, ಭಾಷೆ ಇರ್ಬೋದು, ವಿದ್ಯೆ ಇರ್ಬೋದು, ಕಲೆ ಇರ್ಬೋದು, ಯಾವುದು ಕೂಡ ಬೇಡ ಅಂತಿಲ್ಲ ಮನುಷ್ಯನಿಗೆ. ಎಲ್ಲವೂ ಬೇಕು. ಶಾಲೆಯ ಒಳಗೆ ಕಲಿಯುವಂಥ ಕಲಿಕೆ ಮಾತ್ರ ಶಿಕ್ಷಣ ಅಲ್ಲ. ಶಾಲೆಯಿಂದ ಹೊರಗೆ ಬದುಕಿನ ಪ್ರತಿ ಹೆಜ್ಜೆಯಲ್ಲಿಯೂ ನೀವು ಕಲಿಯುವಂಥದ್ದು ಶಿಕ್ಷಣವೇ. ಅದೆಲ್ಲವೂ ನಮಗೆ ಪಾಠವೇ. ಈ ಬದುಕಿನ ಪಾಠಕ್ಕೆ ಅಣಿಗೊಳಿಸಲಿಕ್ಕೆ ನಮ್ಮನ್ನು ಶಾಲೆಗೆ ಕಳಿಸ್ತಾರೆ, ಅದೂ ಬೇಕು. ಅದರ ಜೊತೆಗೆ ಬದುಕಿನ ಪಾಠ, ಶಾಲೆಯ ಶಿಕ್ಷಣ ಒಂದು 10% ಇದ್ದರೆ 90% ಬದುಕಿನ ಪಾಠ ಇದೆ. ಆ ಬದುಕಿನ ಪಾಠಕ್ಕೆ ನಾವು ಸಜ್ಜುಗೊಳಿಸಲಿಕ್ಕೆ ಈ ಎಲ್ಲ ರಂಗಸ್ವರೂಪ, ಇಂತಹ ಹಲವಾರು ಶಿಬಿರಗಳು, ಯಾವುದೇ ಶಿಬಿರ ಇರಲಿ, ನಿಮಗೆ ಜಾಯ್ನ್ ಆಗಲಿಕ್ಕೆ ಅವಕಾಶ ಸಿಕ್ಕಿದರೆ ಅವಕಾಶಕ್ಕೆ ನೀವು ಖಂಡಿತ ಅದನ್ನು ವಂಚಿತರಾಗಬೇಡಿ, ಅಲ್ಲಿ ಸೇರಿಕೊಳ್ಳಿ. ನಿಮಗೆ ಮುಂದಿನ ದಿನಗಳಲ್ಲಿ ಅದು ತುಂಬ ಅನುಕೂಲಕರವಾಗಿರ್ತದೆ. ಈಗ ಹೆಚ್ಚಿನ ಮಕ್ಕಳು ಸಭೆಯಲ್ಲಿ ನಿಂತು ಮಾತಾಡಿದರು, ಕೆಲವರು ಕವನ ವಾಚಿಸಿದರು, ಬಹಳ ಖುಷಿಯಾಯಿತು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಈಗಿನ ಕವನ ಕಥೆಗಳನ್ನು ರಚಿಸ್ತಾ ಅದಕ್ಕೆ ತಪ್ಪು ಒಪ್ಪು ಏನೋ ನಾವು ಮಾಡಿದ್ದೇವೆ, ಅದನ್ನು ಮುಂದೆ ಹೋಗಬೇಕು, ಅದನ್ನು ಪ್ರೋತ್ಸಾಹಿಸ್ತಾರೆ, ಹಿರಿಯರಿಗೆ ತೋರಿಸಿ ತಿದ್ದುವಂತಲ್ಲಿ ತಿದ್ದುತ್ತಾರೆ. ಇದೇ ಒಂದು ನಾಂದಿ ಆಗ್ತದೆ ಮುಂದಕ್ಕೆ ನೀವು ಬೆಳಿಲಿಕ್ಕೆ. ಯಾರಿಗೂ ಗೊತ್ತು, ನಮ್ಮಲ್ಲಿ ರಾಷ್ಟ್ರಕವಿ ಕುವೆಂಪುಗಳಿರ್ಬೋದು, ಬೇಂದ್ರೆ ಇರ್ಬೋದು, ಯಾರ್ಯಾರು ರಾಷ್ಟ್ರ ನಾಯಕರಿರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು, ಇದರಲ್ಲಿ ಯಾರು ಏನಾಗ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಮ್ಮ ಬಾಲ್ಯವನ್ನು ರೂಪಿಸಿಕೊಳ್ಳಿಕ್ಕಿಂತಹ ಸದವಕಾಶಗಳು ಸಿಕ್ಕಿದಾಗ ಅದನ್ನೆಲ್ಲ ಉಪಯೋಗಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ. ನಮಗೆ ತುಂಬ ಖುಷಿಯೂ ಇದೆ, ಜೊತೆಗೆ ಇನ್ನೇನೋ ನಾನು ಸ್ವಲ್ಪ ಸಾಧಿಸುವುದಿದೆ ಅಂತ ನನಗೆ ಅನ್ನಿಸಿತ್ತು. ನನಗೊಂದು ಪುಸ್ತಕವನ್ನು ಕೊಟ್ಟರು, ಪರಿಪೂರ್ಣ ವ್ಯಕ್ತಿತ್ವ ಅಂತ. ಒಬ್ಬ ಮನುಷ್ಯ ಪರಿಪೂರ್ಣ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ನನಗಂತೂ ಸಾಧ್ಯ ಆಗಲಾರ್ದು. ಆದರೆ ಆ ಕೊಟ್ಟ ಪುಸ್ತಕವನ್ನು ಓದಿ ಏನು ಹೆಚ್ಚಿಗೆ ಮತ್ತು ಮಾಡಿಕೊಳ್ಳಬಹುದು, ಅದಕ್ಕೆ ನಾನು ಖಂಡಿತ ಅದನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಕಲಿತದ್ದು 10% ಆದರೂ ಇನ್ನೂ ಕಲಿಯುವಂಥದ್ದು 90% ಇದೆ ನನಗೆ. ಹಾಗೆ ಎಲ್ಲರಿಂದ ಸ್ವಲ್ಪ ಒಳ್ಳೆಯದನ್ನು ಕಲಿತು ಮುಂದಿನ ನನ್ನ ಜೀವನದಲ್ಲಿ ಅಳವಡಿಸ್ತೇನೆ. ಎಲ್ಲರಿಗೂ ಕೂಡ ವಿನಯದಿಂದ ಬಾಗ್ತಾ ಇವತ್ತಿನ ನನ್ನ ಈ ಒಂದು ಉಪಸ್ಥಿತಿಗೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಈ ರೀತಿ ಒಂದು ಸನ್ಮಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ನನ್ನ ಅಭಿನಂದನೆಯನ್ನು, ಧನ್ಯವಾದವನ್ನು ತಿಳಿಸ್ತೇನೆ. ಜೊತೆಗೆ ರೆಹಮಾನ್ ಖಾನ್ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಲೇಬೇಕು. ರೆಹಮಾನ್ ಖಾನ್ ಈಗ ನನ್ನ ಹತ್ರ ಮಾತಾಡುವಾಗ ಹೇಳಿದರು, ನಾನು ಯಾರ್ದೋ ಜೊತೆಗೆ ಅವ್ರ ಹತ್ರ ತುಂಬ ಜಗಳ ಆಡ್ತೇನೆ ಅಂತ, KK ಪೇಜಾವರ ಜೊತೆಗೆ. ನಾನು ಹೇಳಿದೆ ಒಂದೇ ಮಾತು, ನೀನು ಜಗಳ ಆಡದ ಜನರು ಯಾರಾದ್ರೂ ಇದ್ದರೆ ತೋರಿಸು ಅಂತ.
ಬಹುಶಃ ಇರಲಿಕ್ಕಿಲ್ವೇನೋ. ಯಾಕಂದರೆ ಒಂದು ಕೆಲಸ ಆಗಬೇಕಾದ್ರೆ ಚಿಂತನ ಮಂಥನಗಳು ಆಗಲೇಬೇಕು. ಮೊಸರು ಹೆಪ್ಪು ಹಾಕಿದ ತಕ್ಷಣ ಬೆಣ್ಣೆ ಬರುವುದಿಲ್ಲ, ಅದನ್ನು ಕಡಿಬೇಕು. ಕಡಿಯುವಷ್ಟು ತಾಳ್ಮೆ ನಮಗಿರಬೇಕು. ಕಡೆದ ಮೇಲೆ ಬೆಣ್ಣೆ ಬರಬೇಕು, ಬೆಣ್ಣೆ ಬಂದ ಮೇಲೆ ಕಾಯಿಸಬೇಕು, ಅದು ತಣಿಯುವವರೆಗೆ ಕಾಯಬೇಕು, ಆಮೇಲೆ ತುಪ್ಪ ಆಗ್ತದೆ. ಹೀಗೆ ಯಾವುದೇ ಕಾರ್ಯಗಳು ಕೂಡ ಚಿಂತನ ಮಂಥನ ಆಗದೆ ಯಾವ ಕೆಲಸವೂ ಆಗುವುದಿಲ್ಲ. ಪ್ರತಿ ಸಲ ಫೋನ್ ಮಾಡಿದಾಗಲೂ ಒಂದೆರಡು ಚರ್ಚೆ ಇರ್ತದೆ ನನಗೂ ಅವನಿಗೂ. ಸಾರಿ, ನಾನು ಅವನು ಅಂತ ಹೇಳ್ತಾ ಇದ್ದೇನೆ, ಅದು ಬಾಯಲ್ಲಿ ಬರುವುದಿಲ್ಲ ಅವರು ಅಂತ. ಅಂದರೆ ತುಂಬ ಆತ್ಮೀಯನಾಗಿ ಬಿಟ್ಟಿದ್ದಾನೆ ಹುಡುಗ. ಹಾಗೆ ಆ ಚರ್ಚೆಗಳಿಲ್ಲದೆ ನಡೆಯುವುದಿಲ್ಲ. ಆದರೂ ನಾನು ಹೇಳ್ತೇನೆ, ನಾನು ಕೂಡ ನಿನ್ನ ಹಾಗೆ ಇದ್ದೆ, ಸ್ವಲ್ಪ ತಾಳ್ಮೆ ಬೇಕು. ಶಿವಪ್ರಕಾಶರನ್ನು ನೋಡಿ ಕಲಿಬೇಕು ತಾಳ್ಮೆ ಅಂದರೆ ಏನು ಅಂತ. ಎಷ್ಟೇ ಕಷ್ಟದ ವಿಷಯ ಇರಲಿ, ಏನೇ ಸಂದರ್ಭ ಬರಲಿ, ಎಷ್ಟು ಅವಸರದ ಕೆಲಸ ಇರಲಿ, ಸದಾ ನಗುತ್ತಾ ಇರ್ತಾರೆ, ಶಾಂತವಾಗಿ ಉತ್ತರಿಸ್ತಾರೆ. ಹಾಗೆ ಸದ್ಯ ಬಹುಶಃ ಇರಲಿಕ್ಕೆ ಕೆಲವರಿಗೆ ಅವರಿಗೆ ಮಾತ್ರ ಸಾಧ್ಯ ಅಂತ ನಾನು ಅಂದುಕೊಂಡಿದ್ದೇನೆ. ಕಾಪಿ ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆದರೂ ಎಲ್ಲ ಸ್ವಲ್ಪ ಅಂದರೆ ಅವರಿಗೆ ತುಂಬ ಹತ್ತಿರದಿಂದ ಮೂಡುಶೆಡ್ಡೆ ಶಾಲೆಯಲ್ಲಿರುವಾಗ ನಮ್ಮ ಹೈಸ್ಕೂಲಲ್ಲಿ ಮುಖ್ಯ ಶಿಕ್ಷಕರಾಗಿದ್ದರು. ನಮ್ಮದು ಸಂಯುಕ್ತ ಪ್ರೌಢಶಾಲೆ, ಅವರ ಆಡಳಿತಕ್ಕೆ ಒಳಪಡ್ತಿತ್ತು. ಆಗ ಹೇಗಿದ್ದರು ಈಗಲೂ ಹಾಗೇ ಇದ್ದಾರೆ. ಯಾವತ್ತೂ ಅವರು ನಾನು ಮುಖ್ಯ ಶಿಕ್ಷಕ, ಇವರಿಗೆ ಅಧಿಕಾರಿ ಅಂತ, ಆಮೇಲೆ BO ಆದರು, ಆಮೇಲೆ ಸುಮಾರು ಅಧಿಕಾರ ಸ್ಥಾನದಲ್ಲಿದ್ದರೂ ಕೂಡ ಯಾವತ್ತೂ ಅವರು ನಾನೊಂದು ಅಧಿಕಾರಿ ಅಂತ ಅವರು ನಡೆಸ್ಕೊಳ್ಳೂ ಇಲ್ಲ. ನಮಗೆ ಅವರಲ್ಲಿ ಮಾತನಾಡುವಾಗ ಒಂದು ಅಧಿಕಾರಿ ಅನ್ನುವ ಭಾವನೆಯಿಂದ ನಮಗೆ ಮಾತಾಡಲೂ ಇಲ್ಲ. ತುಂಬ ಆತ್ಮೀಯತೆಯಿಂದ ಸರಳವಾಗಿರ್ತಾರೆ. ಹಾಗೆ ಏನೇ ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರವನ್ನು ಹೇಳ್ತಾರೆ. ಹಾಗಾಗಿ ಅವರ ಜೊತೆಗೆ ಈ ಒಂದು ಪ್ರಶಸ್ತಿಯನ್ನು ಅವರ ಸಮ್ಮುಖದಲ್ಲಿ ಪಡೆದದ್ದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಇನ್ನು ಪೇಜಾವರ್ ಸರ್ ಹೇಳಿದರೆ, ನಾವು ತುಂಬ ಬಹಳದಿಂದ ವಿಜ್ಞಾನದ ಪ್ರಯೋಗಗಳನ್ನು ಬಹಳ ಸುಲಲಿತವಾಗಿ, ಮತ್ತು ಕೆಲವೆಲ್ಲ ಸಣ್ಣ ಪುಟ್ಟ, ಮೊದಲೆಲ್ಲ ನಾವು ಹೇಳ್ತಿದ್ದೆವು ಯಾವ ಗುಜರಿ ಅಂಗಡಿ ಇರ್ತದೆ ಅಲ್ಲಿ ನಮ್ಮ ಪೇಜಾವರ್ ಸರ್ ಇರ್ತಾರೆ. ಅನ್ಯತಾ ಭಾವಿಸಬೇಡಿ, ಅವರಿಗಲ್ಲೇನೋ ಹಳತ್ತು ಸಾಮಾನುಗಳು, ಅಲ್ಲಿದ್ದದ್ದೇನೋ ತಗೊಂಡು ಇನ್ನೇನೋ ರಚನೆ ಮಾಡಲಿಕ್ಕಿರ್ತದೆ. ಅವರೊಂದು ಸೂಕ್ಷ್ಮದರ್ಶಕವನ್ನು ತಯಾರಿಸಿದರು ಅಲ್ವಾ ಸರ್? 12 ರೂಪಾಯಲ್ಲಿ. ಕೇಳಿ ಅವರ ಬಾಯಲ್ಲಿ, 12 ರೂಪಾಯಲ್ಲಿ ಒಂದು ಸೂಕ್ಷ್ಮದರ್ಶಕ ಸಾಧ್ಯ ಇದೆಯಾ? ಈಗ ಸೂಕ್ಷ್ಮದರ್ಶಕ ತಗೊಳ್ಳಿಕ್ಕೆ 10-12 ಸಾವಿರಗಳು ಬೇಕು, ಅದಕ್ಕಿಂತ ಜಾಸ್ತಿಯೇ ಬೇಕಾದಿತ್ತು. ಅವರು ಆ ಗುಜರಿ ಅಂಗಡಿಯಿಂದ ಏನೇನು ಅದಕ್ಕೆ ಬೇಕಾಗ್ತದೆ ಅದನ್ನೆಲ್ಲ ತಂದು ಅದನ್ನು ಮಾಡಿಸಿ ಅದನ್ನು ನಮಗೆ ತರಬೇತಿ ಕೊಡುವಾಗ ಹೇಳ್ತಿದ್ರು, ಹೀಗೊಂದು ಮಾಡ್ಬೋದು ಅಂತ. ಯಾಕೆ ನಾನು ಇಂಥವರನ್ನು ಮೆಚ್ಚಿಕೊಳ್ಳುವುದು ಅಂದರೆ, ಸರ್ಕಾರಿ ಶಾಲೆಗೆ ತುಂಬ ಅನುದಾನಗಳು ಬರುವುದಿಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಮೊದಲು ಅಷ್ಟೆಲ್ಲ ಸಿಗ್ತಾ ಇರಲಿಲ್ಲ. ಆಗ ವಿಜ್ಞಾನ ಪಾಠ ಮಾಡುವಾಗ ಸೂಕ್ಷ್ಮದರ್ಶಕ ಇದ್ರಾಯಿತು, ಪಕ್ಕದಲ್ಲಿ ಹೈಸ್ಕೂಲ್ ಇದ್ದರೆ ಅವರ ನೆರವನ್ನು ಪಡಿತಿದ್ದೆವು. ಇಲ್ಲದಿದ್ದರೆ ನಮಗೆ ಕಷ್ಟವೇ. ಬರೀ ಪಾಠದಲ್ಲಿ ವಿವರಣೆ ಕೊಟ್ಟರೆ ಮಕ್ಕಳಿಗೆ ಸಹಜವಾಗಿ ಅರ್ಥ ಆಗುವುದೂ ಇಲ್ಲ. ಅಂಥ ಸಂದರ್ಭದಲ್ಲಿ ಇವರು ಹೀಗೆ ಮಾಡ್ಬೋದು ಅಂತ ತೋರಿಸಿಕೊಟ್ಟದಂತ ಒಬ್ಬ ಒಳ್ಳೆಯ ವಿಜ್ಞಾನ ಶಿಕ್ಷಕರು. ಅವರಲ್ಲಿ ಶಿಕ್ಷಕರು ಇದ್ದಾರೆ, ಒಂದು ಮಗು ಕೂಡ ಇದೆ. ತುಂಬ ತಮಾಷೆಯಾಗಿ ಮಾತಾಡೋರು, ಎಲ್ಲರನ್ನು ಹುರಿದುಂಬಿಸುವವರು. ಹಾಗಾಗಿ ನಮಗೆಲ್ಲರಿಗೂ ಆತ್ಮೀಯರು. ಈ ಸಮುದಾಯದತ್ತ ಶಾಲೆ ಬಂದಾಗ ನಾವೆಲ್ಲ ಬೈಕೊಳ್ತಿದ್ದೆವು, ಏನಿದು ರಾತ್ರಿ ಎಲ್ಲ ಉಳ್ಕೊಳ್ಬೇಕು ಅಂತ ಬಂದಿತ್ತು ಸ್ಟಾರ್ಟಿಂಗ್. ಒಳ್ಳೆಯದಲ್ಲ, ಒಂದು ದಿವಸ ಹೊರಗೆ ಇರ್ತೇವೆ, ಸ್ವಲ್ಪ ಅನುಭವಗಳನ್ನು ಹಂಚಿಕೊಳ್ತೇವೆ ಅಂತ ಹೇಳಿದಾಗ ನಾವೆಲ್ಲರೂ ಬೈದಿದ್ದೇವೆ ಅವರಿಗೆ, ಎಂಥದ್ದು ಸರ್ ನೀವು ಹೀಗೆ ಹೇಳ್ತೀರಿ ಅಂತ. ಅಂದರೆ ಅವ್ರು ಹೇಳುವುದಿಷ್ಟೇ, ನಾವು ನಮ್ಮದೇ ಆದ ಪ್ರಪಂಚ, ನಮ್ಮ ಮನೆ, ನಮ್ಮ ಇದು ಅದು, ಅದರಿಂದ ಸ್ವಲ್ಪ ಹೊರಗೆ ಬರಬೇಕು ಅಂತ ಅವ್ರು ಹೇಳೋದು. ಆಗ ವಿಶಾಲವಾಗಿದೆ ಪ್ರಪಂಚ, ತುಂಬ ಅನುಭವಗಳು ಸಿಗ್ತದೆ, ಆ ಅನುಭವಗಳು ನಮ್ಮನ್ನು ಬೆಳೆಸ್ತವೆ ಅಂತ. ಅದು ಮತ್ತೆ ಮತ್ತೆ ನನಗೆ ನನ್ನ ವೃತ್ತಿ ಜೀವನದಲ್ಲಿ ನಿಜ ಅಂತ ಅನಿಸಿತು. ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.